ನಿಂತಿದ್ದಾಳ ಫೋನ್ ಹಿಡ್ಕೊಂಡೋಳು. ಶಿಲ್ಪಾ ಏನಿದು ಯಾವಾಗ ನೋಡಿದ್ರೆ ಜಿಂಚಕ 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 ಅಂತಂದ್ಬಿಟ್ಟು ಫೋನ್ನಲ್ಲಿ ಏನಾದರೂ ಮಾಡ್ತಾನೆ ಇರ್ತೀಯ. ಹೀಗೆ ಮಾಡಿದ್ರೆ ನಡೆಯಂಗಿಲ್ಲಮ್ಮ. ಮಮ್ಮಿ ನಾನೇನು ಮಾಡ್ಬೇಕಾಗಿತ್ತು? ಎಲ್ಲ ನೀವೇ ತಾನೇ ಮಾಡ್ತಿದ್ರ ಅಡಿಗೆನ? ಹೂನಮ್ಮ ಮಾಡ್ತೀನಿ ಅಡಿಗೆನ ಎಲ್ಲಾನು. ನೀ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಹೀಗಾದ್ರೆ ನಡೆಯಂಗಿಲ್ಲ ಶಿಲ್ಪ. ನಾ ತವ್ರ ಮನೆಗೆ ಹೋದಾಗ ಅತ್ತೆ ಕೈಲಿ ಉಗಿಸ್ಕೋಬೇಕಾಗುತ್ತೆ ನೀನು. ಮಮ್ಮಿ ನನಗೆ ಅಡಿಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಮಮ್ಮಿ. ನೋಡ್ ಶಿಲ್ಪ, ಈ ರೀಲ್ಸ್ ಮಾಡೋದು ಅದು ಇದು ಮಾಡೋದು ಬಿಟ್ಬಿಡು. ಫೋನ್ ಎಲ್ಲ ನಿಮ್ಮ ಅತ್ತೆ ಮನೆಯಲ್ಲಿ ನಡೆಯಂಗಿಲ್ಲಮ್ಮ. ಏನಾದರೂ ಮಾಡೋದಿದ್ರೆ ಅಡಿಗೆ ಮಾಡೋದನ್ನ ಕಲಿ, ಇಲ್ಲ ಅಂದ್ರೆ ಚೆನ್ನಾಗಿ ಉಗಿಸ್ಕೋಬೇಕಾಗುತ್ತೆ ನೀನು. ಮಮ್ಮಿ ನನಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನಾಳೆ ಅತ್ತೆ ಮನೆಗೆ ಹೋದಾಗ ನೋಡಿದ್ರೆ ಆಯ್ತು ಬಿಡು. ಸರಿ ಬಿಡು, ನೀನು ಇಷ್ಟ ಬಂದಂಗೆ ನೀ ಮಾಡ್ಕೊ. ನಿಮ್ಮ ಅತ್ತೆನೇ ನಾಳೆ ನಿನ್ನ ಪಾಠ ಕಲಿಸ್ತಾಳೆ. ಮಮ್ಮಿ ನಂಗೆ ಡಿಸ್ಟರ್ಬ್ ಮಾಡಬೇಡ. रुको जरा, सबर करो. बोला धक्का मुक्की नहीं करने का, आराम से लेने का. हाँ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ ಏನು ಮಾಡ್ತಾ ಇದ್ದೀನಿ ಅಂತ. ನಾ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ. ಇದ್ರ ಜೊತೆ ಎಣ್ಗಾಯಿ ಬದನೆಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡೆ, ಆದರೆ ಟೈಮ್ ಆಗಿಬಿಟ್ಟಿತ್ತು ರೀಲ್ಸ್ ಮಾಡೋಕ್ಕೆ. ಅದಕ್ಕೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಜುಮ್ ಚಕ್ ಜುಮ್ 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 ಚಕ್ ಜುಮ್ ಜುಮ್, ಓಹೋ ಜುಮ್ ತಕ ಜುಮ್ ಜುಮ್ ಧುಮ್ ತಕ ಜುಮ್ ಜುಮ್. ಇವಳು ಜೋಗದ ಸಿರಿಯು ಚಲುವನು ನುಂಗಿ ಬಂದವಳ. ಅಯ್ಯೋ ನಮ್ಮ ಅತ್ತೆ ಏನೋ ರೀಲ್ಸ್ ಮಾಡ್ತಾ ಇದ್ದಾಳೆ. ಅತ್ತೆ ಅತ್ತೆ. ಶಿಲ್ಪ ಎದ್ದ? ಬಾಯಿಲಿ ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆ ಬಂದಿರೋ ಮಹಾಲಕ್ಷ್ಮಿನ, ನನ್ನ ಸೊಸೆ ಇವಳು ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ. ಅಯ್ಯೋ ಅತ್ತೆ, ಇವರ ನಿಮ್ಮ ಫ್ರೆಂಡ್ಸ್ಗಳು? ಹೌದು ಶಿಲ್ಪ. ಫ್ರೆಂಡ್ಸ್ ನೋಡಿ ಅತ್ತೆ ಸೊಸೆ ಡ್ಯಾನ್ಸ್ನ ಇವಾಗ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡಿ. ಲಂಗ ದಾವಣ್ಯಾಗ ಮಸ್ತಾಗಿ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ. ಹೇ ಹೇ ಏ ಚಾಚನು ಮರಿ ತಿನ್ನಕ್ಕ ಕರೆದ್ರು ಆಚಣ್ಯ, ನೀ ಬಂದೆ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ. ಲಂಗ ದಾವಣ್ಯಾಗ ಮಸ್ತಾಗಿ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ. ಹೇ ಹೇ ಲಂಗ ದಾವಣ್ಯಾಗ ಮಸ್ತಾಗಿ ಕಾಂತಿ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया. ಲೇ ಕಿಟ್ಮುಳಿ, ಏನೇ ಮಾಡ್ತಾ ಇದೀಯಾ? ಬಾ ಊಟ ಕೊಡ್ಬಾ. ಬೇಬಿ, ಮೈ ಡಿಯರ್ ಗೌಡ ಬೇಬಿ, ಇನ್ನೂ ಸ್ವಲ್ಪ ಕಾಯಿ ಊಟಕ್ಕೆ. ನಾ ಪಲ್ಯನೇ ಮಾಡಿಲ್ಲ, ಬರೀ ರೊಟ್ಟಿ ಮಾಡಿದ್ದೀನಿ ಬೇಬಿ. ಶಿಲ್ಪ ಬೇಬಿ, ನೀನಾದ್ರೂ ಅಡುಗೆ ಮಾಡಿದೀಯಾ? ಅಮ್ಮ ನೋಡಿದ್ರೆ ಪಲ್ಯನೇ ಮಾಡಿಲ್ಲಂತೆ, ಬರೀ ರೊಟ್ಟಿ ಮಾಡಿದಳಂತೆ. ಹೋಗು ಪಲ್ಯ ಮಾಡ್ಕೊಂಡು ಊಟಕ್ಕೆ ತುಂಬ ಹೊಟ್ಟೆ ತುಂಬ ಹಸಿತಾ ಇದೆ ಬೇಬಿ. ಓ ಮೈ ಡಿಯರ್ ಸ್ವೀಟ್ ರಾಮ್ ಬೇಬಿ, ನಾನು ಕೂಡ ಪಲ್ಯ ಮಾಡ್ಬೇಕಂತಲೇ ಹೋದೆ, ಬದನೆಕಾಯಿನೂ ಹೆಚ್ಚಿಬಿಟ್ಟೆ. ಆದರೆ ಮಸಾಲೆ ಮಾಡಬೇಕಂದ್ರೆ ರೀಲ್ಸ್ ಮಾಡೋಕ್ಕೆ ಟೈಮ್ ಆಗಿತ್ತು ಬೇಬಿ, ಅದಕ್ಕೆ ಮಾಡೋಕ್ಕಾಗಿಲ್ಲ ಬೇಬಿ. ಲೋ ಕುಮಾರ ಕಂಠೀರವ, ಇವು ರೀಲ್ಸ್ ಮಾಡ್ಕೊತಾನೆ ನಮಗೆ ಊಟನೇ ಹಾಕ್ತಾ ಇಲ್ವಲ್ಲೋ. ಪಿತಾಶ್ರೀ ಅವರೇ, ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಶಿಲ್ಪ ಬಾ. ಜಿಮ್ ಝಕ್ ಜಿಗ್ ಜಿಗ್ ಛಕ್, ಜಿಮ್ ಛಕ್ ಜಿಗ್ ಜಿಗ್ ಛಕ್. ಅದೇ ನೋಡಿ, ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡೆ ಬಿಡಗಿ. ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳೆ ನನ್ನ ಹುಡುಗಿ. ಪಿತಾಶ್ರೀ ಮಾತೋಶ್ರೀ ಅವರು ಹೇಗೆ ಆಡುತ್ತಿದ್ದಾರೆ ನೋಡಿ, ಅವರ ರೀಲ್ಸೇ ದೊಡ್ಡದಾಗ್ಬಿಡ್ತು. ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನಾ? ಹೌದು ಕುಮಾರ ಕಂಠೀರವ, ಏನ್ ಮಾಡೋದು, ನಮ್ಮ ಹೊಟ್ಟೆಗೆ ತಣ್ಣೀರಿನ ಬಟ್ಟೆನೇ ಗತಿ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया.